ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದಾಳ ದೇಶಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಹೊಸ ಚಾಪ್ಟರ್ ನ ಶುರು ಮಾಡಿದ್ವಿ. ಸೊ ಅವತ್ತಿನ ಚಾಪ್ಟರ್ ನಾವು ಎಕ್ಸರ್ಸೈಸ್ 10.1 ಅನ್ನು ಸಾಲ್ವ್ ಮಾಡಿದ್ವಿ. ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು, ಮತ್ತೆ ಅದರ ಸ್ಟ್ಯಾಂಡರ್ಡ್ ಫಾರ್ಮ್, ಮತ್ತೆ ಸ್ವಲ್ಪ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ಟಾಪಿಕ್ ಅನ್ನ ಕಲಿತಾ ಇರ್ತೀವಿ. ಆ ಹೊಸ ಟಾಪಿಕ್ ಏನಪ್ಪಾ ಅಂತಂದ್ರೆ ಸೊಲ್ಯೂಷನ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಅಂತ. ಸೊ ನಾವು ನಿಮ್ಗೆ ಜ್ಞಾಪಕ ಇದ್ರೆ ಲಾಸ್ಟ್ ವಿಡಿಯೋ ನಾವು ಏನ್ ಮಾಡಿದ್ವಿ, ಸ್ವಲ್ಪ ಕ್ವಶನ್ ವರ್ಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ವರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು ಟ್ರೈನ್ ಆಗಿತ್ತು. ಸೊ ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ. ಸೊ ಆ ಕ್ವಶನ್ ನಾವು ಟ್ರೈನ್ ನ ಸ್ಪೀಡ್ ಅನ್ನ ಕಂಡುಹಿಡಿದಿರಲಿಲ್ಲ, ಬಟ್ ಟ್ರೈನ್ ಸ್ಪೀಡ್ ಅನ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಗೆ ತಂದು ನಿಲ್ಲಿಸಿದ್ವಿ. ಸೊ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗ್ತಾ ಇತ್ತು, ಅದೇ ಸ್ಪೀಡ್ ಆಫ್ ದ ಟ್ರೈನ್ ಆಗಿರ್ತಾ ಇತ್ತು. ಬಟ್ ನಾವು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಕಲಿತಾ ಇರ್ತೀವಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಕ್ಕೆ 3 ಮೆಥಡ್ಸ್ ಇರುತ್ತೆ. ಸೊ ಒಂದು ಮೆಥಡ್ ಬಂದ್ಬಿಟ್ಟು ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಅದನ್ನ ನಾವು ಇವತ್ತಿನ ವಿಡಿಯೋ ಕಲಿತಾ ಇರ್ತೀವಿ. ಸೊ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಅದನ್ನ ನಾವು ನೆಕ್ಸ್ಟ್ ವಿಡಿಯೋಲಿ ಅಂದ್ರೆ ನಾಳೆ ವಿಡಿಯೋ ಕಲಿತಾ ಇರ್ತೀವಿ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಅದು ಬಂದ್ಬಿಟ್ಟು ಡಿಸ್ಕ್ರಿಮಿನೆಂಟ್ ಮೆಥಡ್ ಅಂತ ಅಥವಾ ಶ್ರೀಧರಾಚಾರ್ಯ ಮೆಥಡ್ ಅಂತ. ಸೊ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾನ ಅಪ್ಲೈ ಮಾಡ್ಬಿಟ್ಟು ನಾವು ಅದನ್ನ ಹೆಂಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬಹುದು ಅಂತ ನೋಡ್ತಾ ಇರ್ತೀವಿ. ಸೊ ಇವಾಗ ನಾವು ಬೇಸಿಕ್ ಮೆಥಡ್ ಆದ ಅಂದ್ರೆ ನೀವು 8th 9th ಅಲ್ಲಿ ಓದಿರ್ತೀರಾ ಹೆಂಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಅಂತ. ಆ ಮೆಥಡ್ ಬಂದ್ಬಿಟ್ಟು ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ನೀವು ಇದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡೋದು ಬೈ ಫ್ಯಾಕ್ಟರೈಸೇಷನ್ ಅನ್ನ 8th ಮತ್ತೆ 9th ಅಲ್ಲಿ ಕೂಡ ಓದಿರ್ತೀರಾ. ಸೊ ಅದಕ್ಕೆ ನಿಮಗೆ ಗೊತ್ತಿರುತ್ತೆ ಹೆಂಗ್ ಮಾಡೋದು ಅಂತ. ಸೊ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ನೋಡ್ತಾ ಹೋಗೋಣ. ಸೊ ಅದಕ್ಕೆ ನಾವು ಮುಂಚೆ ಜಸ್ಟ್ ಒಂದು ಯಾರಿಗೆ ಹೆಂಗ್ ಸಾಲ್ವ್ ಮಾಡೋದು ಗೊತ್ತಿಲ್ಲ ಅವರಿಗೆ ಒಂದೆರಡು ಎಕ್ಸಾಂಪಲ್ ಸಾಲ್ವ್ ಮಾಡ್ಬಿಡೋಣ. ಅಂಡ್ ಫಸ್ಟ್ ಒಂದು ಇಂಟ್ರಡಕ್ಷನ್ ಕೊಟ್ಬಿಡೋಣ. ಸೊ ಸೊಲ್ಯೂಷನ್ ಹೆಂಗೆ, ಸೊ ಏನಾಗಿರುತ್ತೆ ಸೊಲ್ಯೂಷನ್ ಮತ್ತೆ ರೂಟ್ಸ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ನಾವು ನೋಡೋದಾದ್ರೆ ಸೊಲ್ಯೂಷನ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ. ಸೊ ಇವಾಗ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. ಸೊ 2x² - 3x + 1 = 0. ಸೊ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಹೆಂಗ್ ಗೊತ್ತಾಯ್ತು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಸೊ ನೀವು ಈ ಈಕ್ವೇಷನ್ ನೋಡಿದ್ರೆ ಸೊ ಈ ಈಕ್ವೇಷನ್ ಬಂದ್ಬಿಟ್ಟು ಸೊ ax² + bx + c = 0 ಫಾರ್ಮ್ ಅಲ್ಲಿ ಇದೆ. ಸೊ ನೀವೆರಡು ಕಂಪೇರ್ ಮಾಡಬಹುದು. ಸೊ ಇದು ಕಂಪೇರ್ ಮಾಡಿದ್ರೆ ಈ ಫಾರ್ಮ್ ಅಲ್ಲಿ ಇದೆ. ಸೊ ಇದು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನಾವು ಇದನ್ನ ಕನ್ಕ್ಲೂಡ್ ಮಾಡಬಹುದು. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಸೊ ಈ ಈಕ್ವೇಷನ್ ಗೆ x ಎಲ್ಲೆಲ್ಲಿದೆ ಫಸ್ಟ್ ಆ x ಜಾಗದಲ್ಲಿ x 1 ಅಂತ ಹಾಕ್ಬಿಟ್ಟು ನೋಡೋಣ. ಸೊ x ನ 1 ಅಂತ ಹಾಕಿದ್ರೆ ಸೊ ಫಸ್ಟ್ ಏನಾಗುತ್ತೆ, ಸೊ 2 × 1 ಸೊ 1² - 3 × 1 + 1 = 0. ಅಂದ್ರೆ ಎಲ್ಲೆಲ್ಲಿ x ಇತ್ತು ಅಲ್ಲಿ ನಾನು 1 ಅಂತ ಹಾಕ್ತಾ ಹೋಗ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 1² 1 ಆಗಿರುತ್ತೆ. ಸೊ 1 × 2 2 ಆಯ್ತು, ಮೈನಸ್ 3 × 1 3 + 1 = 0. ಸೊ 2 + 1 3 ಆಯ್ತು. ಸೊ 3 - 3 = 0. ಸೊ 3 - 3 0 = 0. ಅಂದ್ರೆ ಇವಾಗ ನಮಗೆ LHS = RHS ಅಂತ ಬರ್ತಾ ಇದೆ. ಸೊ ಇದು ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಸೊ x = 1 ಈಸ್ ಅ ಸೊಲ್ಯೂಷನ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಸೊ ಅಂದ್ರೆ ನಾನು x 1 ಅನ್ನ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಹಾಕಿದ್ರೆ ನನಗೆ LHS = RHS ಬರ್ತಾ ಇದೆ ಅಂತ. ಸೊ ನೀವು ನೋಡಬಹುದು RHS ಅಲ್ಲಿ 0 ಇದೆ. ಸೊ LHS ನಾನು 1 ಈ ಈಕ್ವೇಷನ್ ಗೆ 1 ಅಂತ ಹಾಕಿದ್ರೆ ಸೊ ಅದು ನೋಡಿ LHS = RHS ಆಗ್ತಾ ಇದೆ. ಈ ತರ ಯಾವುದೇ ವ್ಯಾಲ್ಯೂನ ನಾವು ತಗೊಂಡು ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಹಾಕಿದಾಗ LHS = RHS ಸ್ಯಾಟಿಸ್ಫೈ ಆದ್ರೆ ನಾವು x is a solution of this quadratic equation ಅಂತ ಕರಿತೀವಿ, ಅಥವಾ x is the root of the quadratic equation ಅಂತ ಕರಿತೀವಿ. ಸೊ ಇದನ್ನ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ x = 2 ಅಂತ. ಸೊ ಇವಾಗ ಏನ್ ಮಾಡೋಣ, x = 2 ಅಂತ ಈ ಈಕ್ವೇಷನ್ ಅಲ್ಲಿ ಹಾಕ್ಬಿಟ್ಟು ನೋಡೋಣ. ಸೊ 2 × x ಎಲ್ಲಲ್ಲಿದೆ ಅಲ್ಲಿ ಫುಲ್ 2 ಆಗ್ತಾ ಹೋಗೋಣ. ಸೊ 2² - 3 × 2 + 1 = 0. ಸೊ ಇವಾಗ 2 × 2 4 ಆಯ್ತು. ಸೊ 4 × 2 6 ಆಗಿದೆ, ಮೈನಸ್ 3 2 6 + 1 = 0. ಸೊ 6 + 6 - 6 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 1 = 0. ಸೊ ಈ ಕೇಸಲ್ಲಿ LHS is not equal to RHS. ಸೊ ಇವಾಗ ಏನಾಗ್ತಾ ಇದೆ, ನಾವು ಯಾವ್ದೋ ಒಂದು x ನ ವ್ಯಾಲ್ಯೂ ತಗೊಂಡ್ವಿ. ಆ x ವ್ಯಾಲ್ಯೂ ತಗೊಂಡು ನಾವು ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿದ್ವಿ. ಸೊ ಹಾಕಾದ್ಮೇಲೆ ನಮಗೆ ಏನ್ ಗೊತ್ತಾಗ್ತಾ ಇದೆ, LHS is not equal to RHS ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ LHS is not equal to RHS ಅಂತ ಈಗ ತರ ಪಾಸಿಬಲ್ ಕೇಸ್ ಆದ್ರೆ ಸೊ x = 2 is not a solution of the quadratic equation ಅಂತ ಕರಿತೀವಿ. ಸೊ ಕನ್ಫ್ಯೂಸ್ ಆಗ್ಬಿಡಿ. ಸೊ ಒಂದು ಸಮ್ಮರಿ ತರ ಹೇಳ್ತೀನಿ. ಸೊ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಏನ್ ಮಾಡಿದ್ವಿ, ಸೊ ನಮಗೆ ಎರಡು x ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ x = 1 ಅಂತ ಯಾವ್ದೋ ಒಂದು x 1 ಅಲ್ಲ, ಸೊ ಯಾವ್ದೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ಒಂದು ವ್ಯಾಲ್ಯೂನ ನಮಗೆ ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕ್ಬಿಟ್ಟು ಸೊ ನಾವು LHS = RHS ಅಂತ ಕಂಡೀಷನ್ ಬಂದ್ರೆ ನಾವೇನಂತ ಅಂತೀವಿ, ಸೊ x is a solution of the quadratic equation ಅಥವಾ x is the root of the quadratic equation ಅಂತ ನಾವು ಕರಿತೀವಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಪಾಸಿಬಲ್ ಕೇಸ್ ಆಯ್ತು. ಸೊ ಇನ್ನೊಂದು ಪಾಸಿಬಲ್ ಕೇಸ್ ಏನಪ್ಪಾ ಅಂತಂದ್ರೆ ಸೊ x ಇನ್ನೊಂದು ವ್ಯಾಲ್ಯೂ ತಗೊಳ್ಳೋಣ. ಸೊ ಇನ್ನೊಂದು ವ್ಯಾಲ್ಯೂ ತಗೊಂಡ ಮೇಲೆ ಅದನ್ನ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕೋಣ. ಸೊ ಇವಾಗ ಏನಾಗ್ತಾ ಇದೆ, ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ LHS is not equal to RHS ಅಂತ ಕೇಸ್ ಬರ್ತದೆ. ಸೊ ಈ ತರ ಕೇಸ್ ಆದ್ರೆ ನಾವು ಆ x ಏನ್ ಹಾಕ್ತಾ ಇದೀವಿ ಅದು ಬಂದ್ಬಿಟ್ಟು is not a solution of this quadratic equation ಅಂತ ನಾವು ಕರಿತಾ ಇರ್ತೀವಿ. ಸೊ ಇದಿಷ್ಟು ಪಾಯಿಂಟ್ ನಿಮಗೆ ನೆನಪಿರಬೇಕಾಗುತ್ತೆ.
ಸೊ ಇನ್ ಜನರಲ್ ನಾವು ನೋಡೋದಾದ್ರೆ ಸೊ ನಮಗೆ a ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಆಯ್ತು. ಸೊ ನಮಗೆ ಒಂದು ಇವಾಗ x ಇಸ್ ಈಕ್ವಲ್ ಟು ಆಲ್ಫಾ ಅಂತ ಅನ್ಕೊಳ್ಳೋಣ, ಅಂದ್ರೆ ಆಲ್ಫಾ ಹಾಕಿದ್ರೆ ಸೊ LHS ಇಸ್ ಈಕ್ವಲ್ ಟು RHS ಅಂತ ನಮಗೆ ಬರ್ತಾ ಇದೆ ಅಂತ ಅನ್ಕೊಂಡ್ರೆ, ಸೊ if x is the root of the quadratic equation then x is equal to alpha is the solution of the quadratic equation. ಸೊ ನಾವು x is equal to alpha ನ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಹಾಕ್ಬಿಟ್ಟು LHS is equal to RHS ನಮಗೆ ಸಿಕ್ಕಿದ್ರೆ ನಾವು ಅದನ್ನ alpha is the root of the quadratic equation ಅಂತ ಕರಿತೀವಿ, ಅಥವಾ alpha is the solution, x is equal to alpha is the solution of the quadratic equation ಅಂತ ಕರಿತೀವಿ, ಅಥವಾ alpha satisfy quadratic equation ಅಂತ ಕರಿತೀವಿ. ಸೊ ಜಸ್ಟ್ ಇದು ಬಂದ್ಬಿಟ್ಟು ವರ್ಡಿಂಗ್ಸ್ ಅಷ್ಟೇ. ಸೊ ನಿಮಗೆ ಯಾವುದೇ LHS is equal to RHS ಅಂತ ಕೇಸ್ ಬಂದ್ರೆ ನಾವೇನು ಕರಿತೀವಿ, ಫಸ್ಟ್ ಬಂದ್ಬಿಟ್ಟು x is the root of the quadratic equation ಅಂತ ಕರಿತೀವಿ, ಸೊ ಅಥವಾ x is equal to solution of the quadratic equation ಅಂತ ಕರಿತೀವಿ, ಅಥವಾ x satisfy the quadratic equation ಅಂತ ಕರಿತೀವಿ. ಸೊ ಇದು ಮೂರು ಮೀನಿಂಗು ಒಂದೇ, ಬಟ್ ಸುಮ್ಮನೆ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ಇದನ್ನ ಹೇಳ್ತಾ ಇರ್ತೀವಿ ಅಷ್ಟೇ. ಸೊ ಇದಿಷ್ಟು ನಿಮಗೆ ಜ್ಞಾಪಕ ಇರಬೇಕಾಗುತ್ತೆ. ಸೊ ಇವಾಗ ನಮ್ಗೆ ಗೊತ್ತಾಯ್ತು ಏನಪ್ಪಾ ಅದು ಅಂತಂದ್ರೆ, ಸೊ ನಮಗೆ ರೂಟ್ ಅಂದ್ರೆ ಏನು ಮತ್ತೆ ಸೊಲ್ಯೂಷನ್ ಅಂದ್ರೆ ಏನು ಅಂತ. ಸೊ ಇನ್ನೊಂದು ಪಾಯಿಂಟ್ ನೀವೇನ್ ಜ್ಞಾಪಕ ಇಟ್ಕೊಬೇಕು ಅಂತಂದ್ರೆ, ಸೊ ನಾವು ಆಗಲೇ ಪಾಲಿನಾಮಿಯಲ್ ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ರೂಟ್ಸ್ ಎಷ್ಟಪ್ಪ ಇರುತ್ತೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತಂದ್ರೆ, ಸೊ ನಂಬರ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡಿಗ್ರಿ. ಸೊ ಅಂತಂದ್ರೆ ಸೊ ಇವಾಗ ನಮಗೆ ಎಷ್ಟು ರೂಟ್ ಸಿಗ್ತಾ ಇರುತ್ತೆ, ಸೊ ಇವಾಗ ಈ ಕ್ವಾಡ್ರಾಟಿಕ್ ಈಕ್ವೇಷನ್, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನನಗೆ ಎಷ್ಟು ವ್ಯಾಲ್ಯೂ ಆಫ್ x ಸಿಗ್ತಾ ಇರುತ್ತೆ ಅಂತಂದ್ರೆ, ಸೊ ಈ ಯಾವ ಪಾಲಿನಾಮಿಯಲ್ಗೆ ಡಿಗ್ರಿ ಎಷ್ಟಿರುತ್ತೆ ಅಷ್ಟು ರೂಟ್ಸ್ ನಮಗೆ ಸಿಗ್ತಾ ಇರುತ್ತೆ. ಅಂದ್ರೆ ಇವಾಗ ನಾವು ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಡಿಗ್ರಿ ಏನಪ್ಪಾ, ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ಡಿಗ್ರಿ ಏನು ಅಂತ ನೀವು ಮರ್ತೋಗಿದ್ರೆ, ಸೊ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಪ್ರೆಸೆಂಟ್ ಇನ್ ದ ಈಕ್ವೇಷನ್. ಸೊ ಈ ಈಕ್ವೇಷನ್ ಅಲ್ಲಿ ಯಾವ ವೇರಿಯಬಲ್ ಇದೆ, ಸೊ ನಮಗೆ ವೇರಿಯಬಲ್ ಬಂದ್ಬಿಟ್ಟು x. ಸೊ x ನ ಹೈಯೆಸ್ಟ್ ಪವರ್ ಏನು, ಸೊ ಇವಾಗ ಈ ಜಾಗದಲ್ಲಿ x ಪವರ್ 1 ಇದೆ, ಸೊ a ಜಾಗದಲ್ಲಿ x ಪವರ್ ಬಂದ್ಬಿಟ್ಟು 2 ಇದೆ, ಸೊ ಹೈಯೆಸ್ಟ್ ಪವರ್ ಬಂದ್ಬಿಟ್ಟು 2 ಇದೆ. ಸೊ ನಮಗೆ ಡಿಗ್ರಿ ಬಂದ್ಬಿಟ್ಟು 2 ಆಗಿದೆ. ಸೊ ನಮಗೆ ಎಷ್ಟು ರೂಟ್ ಸಿಗ್ತಾ ಇರುತ್ತೆ, 2 ರೂಟ್ ಸಿಗ್ತಾ ಇರುತ್ತೆ. ಸೊ ಇದಿಷ್ಟು ಜ್ಞಾಪಕ ಇಟ್ಕೊಳ್ಬೇಕು. ಅಂದ್ರೆ ನಾವು ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೆ 2 ವ್ಯಾಲ್ಯೂ ಆಫ್ x ಸಿಗ್ತಾ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸೊ ಎಕ್ಸಾಂಪಲ್ 3 ಮತ್ತೆ ಎಕ್ಸಾಂಪಲ್ 4, 5 ಅನ್ನು ತಗೊಂಡಿದ್ದೀವಿ. ಸೊ ಈ ಎಕ್ಸಾಂಪಲ್ 3, 4, 5 ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ಅಂಡ್ ಅರ್ಥ ಮಾಡ್ಕೊಳ್ಳೋಣ ಹೆಂಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಆಮೇಲೆ ಇವಾಗ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಸೊ ಇವಾಗ x is the solution, ಸೊ ಯಾವ್ದೋ ಒಂದು ವ್ಯಾಲ್ಯೂನ ಹಾಕ್ಬಿಟ್ಟು ಅದು ಸ್ಯಾಟಿಸ್ಫೈ ಆದ್ರೆ x is the solution of quadratic equation ಅಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ ಇವಾಗ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರಿ. ಸೊ ಈ ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಿದ್ಮೇಲೆ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಯಾವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಏನು ಅದ್ರ ಮೀನಿಂಗು ಅಂತ. ಸೊ ಇವಾಗ ಎಕ್ಸಾಂಪಲ್ 3 ಸಾಲ್ವ್ ಮಾಡೋಣ. ಸೊ ಎಕ್ಸಾಂಪಲ್ 3 ಏನಪ್ಪ ಕೊಟ್ಟಿದ್ದಾರೆ ನಮಗೆ, ಸೊ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ ಇವಾಗ ನೀವು ನೋಡ್ಬೋದು, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಫಸ್ಟ್ ಸ್ಟೆಪ್ಸ್ ಹೇಳ್ಬಿಡ್ತೀನಿ ಹೆಂಗ್ ಸಾಲ್ವ್ ಮಾಡಬೇಕು ಅಂತ, ಆಮೇಲೆ ಕ್ವಶನ್ ಸಾಲ್ವ್ ಮಾಡೋಣ. ಸೊ ನೀವೇನ್ ಮಾಡಬೇಕು, ಸ್ಟೆಪ್ಸ್ ಎಲ್ಲ ಫಸ್ಟ್ ಮೈಂಡ್ ಇಟ್ಕೊಂಬೇಡಿ. ಸೊ ಫಸ್ಟ್ ಏನ್ ಮಾಡಬೇಕು, ನಾವು ಫಸ್ಟ್ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ಸೊ ನೀವು ನೋಡೋದಾದ್ರೆ ಸೊ 5x ಬಂದ್ಬಿಟ್ಟು ಮಿಡಲ್ ಟರ್ಮ್ ಆಗಿದೆ. ಸೊ ಈ ಮಿಡಲ್ ಟರ್ಮ್ ನಾವು ಫಸ್ಟ್ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ್ಮೇಲೆ ನಾವೇನ್ ಮಾಡಬೇಕು, ಸೊ ಸಿಂಪ್ಲಿಫೈ ಮಾಡಿ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಬರ್ಕೊಬೇಕು. ಸೊ ಏನು ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಏನು ತಲೆ ಕೆಡಿಸ್ಕೊಂಡ್ಬೇಡಿ, ಫಸ್ಟ್ ಸುಮ್ಮನೆ ಈ ಪಾಯಿಂಟ್ಸ್ ಅನ್ನ ಹಾಕ್ಬಿಟ್ಕೊಳ್ಳಿ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವೇನ್ ಮಾಡಬೇಕು, ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ಲೀನಿಯರ್ ಫ್ಯಾಕ್ಟರ್ಸ್ ಗೆ ನಾವು ರೆಡ್ಯೂಸ್ ಮಾಡಬೇಕು. ಸೊ ಲೀನಿಯರ್ ಫ್ಯಾಕ್ಟರ್ಸ್ ರೆಡ್ಯೂಸ್ ಮಾಡಿದ್ಮೇಲೆ ಅದನ್ನ ಈಕ್ವಲ್ ಟು 0 ಮಾಡಬೇಕು. ಸೊ ಈ 3 ಸ್ಟೆಪ್ ಅನ್ನು ನೀವು ಹಂಗೆ ಹಾಕ್ಕೊಂಡ್ರೆ ಸಾಕು. ಇವಾಗ ನಂಗೆ ಹೆಂಗ್ ಗೊತ್ತಾಗುತ್ತೆ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು ಅಂತ ಅಂದ್ರೆ, ಸೊ ಇವಾಗ ಅನ್ಕೊಳ್ಳೋಣ 5 ಇದೆ ಅಂತ. ಸೊ ಇಲ್ಲಿ 5 ಇದೆ. ಸೊ ಈ 5 ನಾನು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಸೊ 2 ನಂಬರ್ಸ್ ಸ್ಪ್ಲಿಟ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ 5 ಇದೆ ಅಂತ ಅನ್ಕೊಳ್ಳೋಣ. ಸೊ 5 ನಾನು ಹೆಂಗ್ ಬರೀಬೇಕು, 3 + 2 ಅಂತ ಬರೀಬೇಕು. ಸೊ ಇವಾಗ ನಂಗೆ ಹೆಂಗ್ ಗೊತ್ತಾಗುತ್ತೆ ನಾನು 3 + 2 ನೇ ಬರೀಬೇಕಾ, ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಇಲ್ಲಿ 3 ಇದೆ ಮತ್ತೆ ಇಲ್ಲಿ 2 ಇದೆ. ಅಂದ್ರೆ ನೀವು ಇಲ್ಲಿ ಜನರಲ್ ಆಗಿ ನೋಡೋದಾದ್ರೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದೆ. ಈ ಸಿ ಏನಿರುತ್ತೆ ಮತ್ತೆ ಈ ಏನಿರುತ್ತೆ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸವಾಗ ನಿಮ್ಗೆ ಒಂದು ನಂಬರ್ ಸಿಗುತ್ತೆ. ಸೊ 3 × 2 ನನಗೆ ಒಂದು ನಂಬರ್ ಸಿಕ್ತು 6 ಅಂತ. ಸೊ ಇವಾಗ ನನಗೆ ಬಿ ಏನಿದೆ, ಸೊ ಆ ಬಿ ಅನ್ನು ನೀವು ಕೆಳಗಡೆ ಬರ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಬಿ ಬರ್ಕೊಳ್ಳಿ ವಿತ್ ದ ಸೈನ್. ಸೊ ಬಿ ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರ್ಕೊಳ್ಳಿ, ಬಿ ನೆಗೆಟಿವ್ ಇದ್ರೆ ನೆಗೆಟಿವ್ ಬರ್ಕೊಳ್ಳಿ. ಸೊ ಇವಾಗ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ, ಸೊ ನಾನು 6 ನ ಸ್ಪ್ಲಿಟ್ ಮಾಡಬೇಕು, ಅಂದ್ರೆ 5 ನ ಸ್ಪ್ಲಿಟ್ ಮಾಡಬೇಕು. ಸೊ ನಾನು ಈ 5 ಅನ್ನ ಇನ್ ಟರ್ಮ್ಸ್ ಆಫ್ 2 ನಂಬರ್ ಬರೀಬೇಕು. ಆ 2 ನಂಬರ್ ಹೆಂಗಿರ್ಬೇಕು ಅಂತ ಅಂದ್ರೆ, ಅದೆರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇರಬೇಕು. ಆ 2 ನಂಬರ್ ಆಡ್ ಮಾಡಿದ್ರೆ ನನಗೆ -5 ಸಿಗ್ತಾ ಇರಬೇಕು. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಇವಾಗ ನೀವೇನು ಇವಾಗ ಈ ಕ್ವಶನ್, ಸೊ ಇವಾಗ ಈ ವಿಡಿಯೋ ನೋಡ್ತಾನೆ ಇವಾಗ ಜಸ್ಟ್ ಇವಾಗ ಸಾಲ್ವ್ ಮಾಡಕ್ ಹೋಗ್ಬೇಡಿ ಕ್ವಶನ್ಸ್ ನ. ಫಸ್ಟ್ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಾನೇ ಸಾಲ್ವ್ ಮಾಡ್ತೀನಿ, ಅದನ್ನು ನೋಡಿ ಹೆಂಗ್ ಸಾಲ್ವ್ ಮಾಡ್ತಿದ್ದೀನಿ ಅಂತ. ಆಮೇಲೆ ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಹೆಂಗ್ ಮಾಡೋದು ಅಂತ. ಸೊ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ನೀವು ನೆಕ್ಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು ಓನ್ ಆಗಿ. ಸರ್ ಇವಾಗ ನಾನು ಏನ್ ಹೇಳಿದೆ ಅಂತಂದ್ರೆ, ಸೊ ಫಸ್ಟ್ ಈ ಸಿ ಇಲ್ಲಿ ಕಾನ್ಸ್ಟೆಂಟ್ ಏನಿರುತ್ತೆ ಅದನ್ನ ಎ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮಗೆ 1 ನಂಬರ್ ಸಿಗುತ್ತೆ. ಮಧ್ಯ ಬಿ ಏನ್ ಸಿಗ್ತದೆ ಅದನ್ನ ಅಲ್ಲೂ ಬರ್ಕೊಳ್ಳಿ, 1 ನಂಬರ್ ಸಿಗ್ತಾ ಇರುತ್ತೆ. ಸೊ ಇವಾಗ ನಾವೇನ್ ಮಾಡಿದ್ವಿ, ಕೊಟ್ಟಿರೋ ಕ್ವಶನ್ ಅಲ್ಲಿ 3 × 2 6 1 ನಂಬರ್ ಬರ್ಕೊಂಡ್ವಿ, -5 ಇದೆ ಅದನ್ನ ನಾವು ಬರ್ಕೊಂಡ್ವಿ. ಸೊ ಇವಾಗ ನಾವು 6 ಮತ್ತೆ -5 ನ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಥವಾ ನಾವು 2 ನಂಬರ್ ಹೆಂಗ್ ಚೂಸ್ ಮಾಡಬೇಕು ಅಂತ ಅಂದ್ರೆ, ಆ 2 ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇರಬೇಕು. ಆ 2 ನಂಬರ್ ನ ಆಡ್ ಮಾಡಿದ್ರೆ ನನಗೆ -5 ಸಿಗ್ತಾ ಇರಬೇಕು.
ಸೊ ಯಾವ್ದಪ್ಪ ಆ ನಂಬರ್ ಅಂತ ನಾವು ನೋಡೋದಾದ್ರೆ ಸೊ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಸೊ -3 ಮತ್ತೆ -2 ಆಗಿರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ನಮಗೆ ಗೊತ್ತು. ಸೊ -3 ಇಂಟು -2 +6 ಆಗುತ್ತೆ. ಸೊ ಎರಡನ್ನ ಮಲ್ಟಿಪ್ಲೈ ಮಾಡಿದ್ವಿ, ನನಗೆ +6 ಬಂತು. ಸೊ -3 -2 ಆಡ್ ಮಾಡಿ ನನಗೆ -5 ಸಿಗ್ತದೆ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಹೆಂಗೆ ನಾವು ನಂಬರ್ಸ್ ಅನ್ನ ಚೂಸ್ ಮಾಡಬೇಕು ಅಂತ. ಸೊ ಇದನ್ನ ನೀವು ಬರ್ಕೊಂಡ್ಮೇಲೆ ಸೊ ಇವಾಗ ನಾವೇನ್ ಮಾಡ್ಬೋದು, ಸೊ ಇವಾಗ ಇಲ್ಲಿಗೆ ಬನ್ನಿ. ಸೊ ಇವಾಗ ನೀವು ಇಲ್ಲಿ 2x² -5 ಜಾಗದಲ್ಲಿ -3 ಇಂಟು -2 ಅಂತ ಬರ್ಕೊಳ್ಳಿ. ಸೊ ಅದನ್ನ ನಾನು ಹೇಳಿದೀನಿ. ಸೊ -3x -2x + 3 = 0. ಸೊ ಇದನ್ನ ನಾನು ಹೇಳಿದ್ದು ಹೆಂಗೆ ನಾವು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು ಅಂತ. ಸೊ ನೀವು ನೋಡೋದಾದ್ರೆ -5 ನಾವು ಸೊ -3x -2x ನಾವು ಸ್ಪ್ಲಿಟ್ ಮಾಡ್ತಾ ಇದೀವಿ. ಸೊ ಇವಾಗ ನಿಮಗೆ ಗೊತ್ತಾಯ್ತು. ಸೊ ನಾವು 5 ನ 3 ನ 2 ಹೆಂಗೆ ಬರೀಬೇಕು ಅಂತ ನಿಮಗೆ ಗೊತ್ತಾಯ್ತು. ಫಸ್ಟ್ ಏನ್ ಮಾಡಬೇಕು, ಇಲ್ಲಿ ಸಿ ಇರುತ್ತೆ ಕಾನ್ಸ್ಟೆಂಟ್, ಮತ್ತೆ ಇಲ್ಲಿ ಎ ಇರುತ್ತೆ. ಇನ್ ಜನರಲ್ ಆಗಿ ಮಾತಾಡಿದ್ರೆ ಅಂದ್ರೆ 3 × 2 ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಒಂದು ನಂಬರ್ ಸಿಗ್ತಾ ಇದೆ. ಮಧ್ಯೆ ಮಿಡಲ್ ಟರ್ಮ್ -5 ಸಿಗ್ತಾ ಇದೆ. ಸೊ ನಾನು 2 ನಂಬರ್ ಚೂಸ್ ಮಾಡಬೇಕು. ಹೆಂಗ್ ಚೂಸ್ ಮಾಡಬೇಕು, ಆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇರುತ್ತೆ, ಮತ್ತೆ 2 ನಂಬರ್ ಆಡ್ ಮಾಡಿದ್ರೆ ನನಗೆ ಇದು ಬಿ ಸಿಗ್ತಾ ಇರುತ್ತೆ. ಸೊ ಇದಿಷ್ಟು ನೀವು ಮಾಡ್ಕೊಳ್ಬೇಕು. ಸೊ ಇದಿಷ್ಟು ನೀವು ಅರೇಂಜ್ ಮಾಡ್ಕೊಂಡ್ಮೇಲೆ ಸೊ ನೀವು ನೋಡಿ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಅಂದ್ರೆ ಸೊ 2x² -2x -3x + 3 = 0. ಸೊ ಏನಕ್ಕೆ ಇದನ್ನ ರೀಅರೇಂಜ್ ಮಾಡ್ಕೊಂಡೆ ಅಂತ ಅಂದ್ರೆ ಸೊ ನೀವು ನೋಡಬಹುದು ಇಲ್ಲಿ 2 ಇದೆ, 2x² ಇದೆ, ಇಲ್ಲಿ 2x ಇದೆ, ಮತ್ತೆ ಇಲ್ಲಿ -3x ಇದೆ, ಇಲ್ಲಿ +3 ಇದೆ. ಸೊ ನಾನು ಏನ್ ಮಾಡ್ಬೋದು ಅಂತಂದ್ರೆ ಇದೆರಡು ನಾನು 2x ಕಾಮನ್ ತಗೊಬಹುದು. ಅದಕ್ಕೆ ನಾನು ಇದನ್ನ ರೀಅರೇಂಜ್ ಮಾಡ್ಕೊಂಡೆ. ಸೊ ಇವಾಗ ಏನ್ ಮಾಡ್ಕೊಬೋದಪ್ಪ ಅಂದ್ರೆ ಇದೆರಡು 2x ಕಾಮನ್ ತಗೊಂಡ್ರೆ ಸೊ 2 ಇಲ್ಲಿ ಮಿಕ್ಕಿರೋದು x -1 ಆಯ್ತು. ಸೊ ಇದೆರಡಲ್ಲಿ ಏನ್ ಕಾಮನ್ ಇದೆ, ಸೊ ಇದೆರಡಲ್ಲೂ 3 ಕಾಮನ್ ಇದೆ. ಸೊ +3 ಕಾಮನ್ ತಗೊಂಡ್ರೆ ನಾನು ಅಥವಾ -3 ಕಾಮನ್ ತಗೊಂಡ್ರೆ ಸೊ ನಾನು x ಮಿಕ್ಕಿರೋದು ಇಲ್ಲಿ x -1 = 0. ಸೊ ಇವಾಗ ನೀವು ನೋಡಬಹುದು x -1 ಮತ್ತೆ x -1 ಎರಡು ಸತಿ ರಿಪೀಟ್ ಆಗ್ತಾ ಇದೆ. ಸೊ ಇವಾಗ ನಾನು x -1 ನ ಕಾಮನ್ ತಗೊಂತೀನಿ. ಸೊ x -1 ಕಾಮನ್ ತಗೊಂಡ್ರೆ ಸೊ ಮಿಕ್ಕಿರೋದು ನನಗೆ 2x -3. ಸೊ ಇಲ್ಲಿ 2x -3 ಮಿಕ್ಕಿದೆ, ಅದನ್ನ ನಾನು ಇಲ್ಲಿ ಬರ್ಕೊಂತಾ ಇದೀನಿ = 0. ಸೊ ನಾವು ಥರ್ಡ್ ಸ್ಟೆಪ್ ಬಂದಿದ್ದೀವಿ. ಸೊ ಇದೇ ನಮ್ಮ ಥರ್ಡ್ ಸ್ಟೆಪ್ ಆಗಿರುತ್ತೆ. ಸೊ ನೀವು ನೋಡಬಹುದು ಇದು ನಾವು ಲೀನಿಯರ್ ಫ್ಯಾಕ್ಟರ್ಸ್ ಗೆ ನಾವು ರೆಡ್ಯೂಸ್ ಮಾಡಿಟ್ಟಿದ್ದೀವಿ. ಅಂದ್ರೆ ಇದು ಬಂದ್ಬಿಟ್ಟು ax + b ಫಾರ್ಮ್ ಅಲ್ಲಿ ಇದೆ. ಇದು ಅಷ್ಟೇ ax + b ಫಾರ್ಮ್ ಅಲ್ಲಿ ಇದೆ. a ಬಂದ್ಬಿಟ್ಟು 1 ಮತ್ತೆ b ಬಂದ್ಬಿಟ್ಟು -1. ಈ ಕೇಸಲ್ಲಿ a ಬಂದ್ಬಿಟ್ಟು 2, b ಬಂದ್ಬಿಟ್ಟು -3. ಸೊ ನಾನು ಫಸ್ಟ್ ಸ್ಟೆಪ್ ನಾನು ಹೇಳಿದೆ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಅದು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದೀವಿ. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಹೇಳಿದೆ ರೆಡ್ಯೂಸ್ ದಮ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಸೊ ನೀವು ನೋಡಬಹುದು ಅಲ್ಲಿ ಲೀನಿಯರ್ ಫ್ಯಾಕ್ಟರ್ಸ್ ಗೆ ನಾನು ರೆಡ್ಯೂಸ್ ಮಾಡಿದ್ದೀನಿ. ಸೊ ಇದು ax b ಫಾರ್ಮ್ ಅಲ್ಲಿ ಇದೆ, ಮತ್ತೆ ಇದು ಅಷ್ಟೇ ax b ಫಾರ್ಮ್ ಅಲ್ಲಿ ಇದೆ. ಸೊ ಇವಾಗ ನಾವು ಥರ್ಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಸೊ ಈಕ್ವೇಟ್ ದಮ್ ಟು 0. ಸೊ ಇವಾಗ x -1 ನ ಇದನ್ನ ನೀವು 0 ಗೆ ಈಕ್ವೇಟ್ ಮಾಡಿ, 2x -3 ಇದೆಯಲ್ಲ ಇದನ್ನ ನಾವು ಇದನ್ನ ಅಷ್ಟೇ 0 ಗೆ ಈಕ್ವೇಟ್ ಮಾಡಿ. ಸೊ x -1 = 0. ಸೊ x ವ್ಯಾಲ್ಯೂ ಸೊ x 1 ಸಿಕ್ತು. ಸೊ ಇವಾಗ 2x -3 = 0. ಸೊ 2x = 3, x = 3/2. ಸೊ ಇದು ನಮ್ಮ x ನ ಸೊಲ್ಯೂಷನ್ ಆಗಿರುತ್ತೆ. ಅಂದ್ರೆ x 1 ಮತ್ತೆ x 3/2 ಈಸ್ ದ ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಂದ್ರೆ ಈಸ್ ದ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ x ನ ಸೊಲ್ಯೂಷನ್ ಅಂತ ಏನಪ್ಪಾ ಅಂತಂದ್ರೆ ಇವಾಗ ನಮ್ಗೆ ಏನ್ ವ್ಯಾಲ್ಯೂ ಸಿಗ್ತದೆ, x 1 ಈ ಈಕ್ವೇಷನ್ ಅಲ್ಲಿ ಹಾಕಿದ್ರೆ ಅಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲಲ್ಲಿ ಹಾಕಿದ್ರೆ ನನಗೆ LHS = RHS ಅಂದ್ರೆ 0 = 0 ಬರ್ತಾ ಇರುತ್ತೆ. ಸಿಮಿಲರ್ಲಿ x 3/2 ನಾನು ಈ ಈಕ್ವೇಷನ್ ಅಲ್ಲಿ ಹಾಕಿದ್ರೆ ಸೊ x ಎಲ್ಲೆಲ್ಲಿ ಇದೆ ಅಲ್ಲೇ 3/2 ಹಾಕೊಂಡು ಹೋದ್ರೆ ನನಗೆ LHS = RHS 0 = 0 ಬರ್ತಾ ಇರುತ್ತೆ. ಸೊ ಈ 1 ಮತ್ತೆ 3/2 ಬಿಟ್ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ಸೊ 2, 3, 5, 100, 1000 ಯಾವುದೇ ನಂಬರ್ ಹಾಕಿದ್ರು ಸೊ ನಿಮಗೆ LHS = RHS ಬರ್ತಾ ಇರುತ್ತೆ. ಸೊ ಅಂದ್ರೆ ಯಾವ ವ್ಯಾಲ್ಯೂಗೆ LHS = RHS ಸ್ಯಾಟಿಸ್ಫೈ ಆಗ್ತದೆ ಅದನ್ನ ನಾವು ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂತೀವಿ. ಯಾವ ವ್ಯಾಲ್ಯೂಗೆ LHS = RHS ಅಂತ ಕಂಡೀಷನ್ ಬರ್ತಾ ಇರುತ್ತೆ ಅವಾಗ ನಾವು ಅದನ್ನ ನಾಟ್ ಎ ಸೊಲ್ಯೂಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಇವಾಗ ಹೆಂಗೆ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು ಬೈ ಫ್ಯಾಕ್ಟರೈಸೇಷನ್ ಎಕ್ಸಾಂಪಲ್ 3 ನೋಡಿದ್ದೀರಾ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ 4 ನಾನು ಸಾಲ್ವ್ ಮಾಡ್ತೀನಿ. ಇದನ್ನ ಅಬ್ಸರ್ವ್ ಮಾಡಿ ಹೆಂಗ್ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ 5 ಇಂದ ನೀವೇ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇವಾಗ ಎಕ್ಸಾಂಪಲ್ 4 ಅನ್ನು ನೋಡೋಣ. ಸೊ ಎಕ್ಸಾಂಪಲ್ 4 ಅಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಸೊ 6x². ಸೊ ಫಸ್ಟ್ ಈಕ್ವೇಷನ್ ನೋಡ್ಕೊಂಡ್ ಬರೋಣ. ಸೊ ಎಕ್ಸಾಂಪಲ್ 4 ಸೊ 6x² - x -2 = 0 ಇದೆ. ಸೊ ನಾವು ಇವಾಗ ಏನ್ ಮಾಡ್ಬೇಕು, ಈ -1 ಸೊ ಏನು ಇಲ್ಲ ಅಂತಂದ್ರೆ -1x ಅಂತ. ಸೊ ಈ -1x ಅನ್ನು ನಾವು ಸ್ಪ್ಲಿಟ್ ಮಾಡಬೇಕು 2 ಟರ್ಮ್ಸ್ ಗೆ. ಸೊ ಅದು ನಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಹೆಂಗ್ ಸ್ಪ್ಲಿಟ್ ಮಾಡಬೇಕು, ಅಂತಂದ್ರೆ ಸೊ ಫಸ್ಟ್ ಇಲ್ಲಿ -2 × 6 ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ, -12 ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ -1 ಇದೆ. ಸೊ ನಾನು ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂತ ಅಂದ್ರೆ ಸೊ ನಾನು 2 ನಂಬರ್ ಅನ್ನ ಚೂಸ್ ಮಾಡಬೇಕು. ಸೊ ಇಲ್ಲೋ ನಂಬರ್ ಅನ್ನ ಚೂಸ್ ಮಾಡಬೇಕು, ಇಲ್ಲೋ ನಂಬರ್ ಅನ್ನ ನಾನು ಚೂಸ್ ಮಾಡಬೇಕು ಆ ಸರ್ಕಲ್ ಒಳಗಡೆ. ಆ ನಂಬರ್ ಹೆಂಗಿರ್ಬೇಕು ಅಂತಂದ್ರೆ ಆ 2 ನಂಬರ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ -12 ಸಿಗ್ತಾ ಇರಬೇಕು. ಆ 2 ನಂಬರ್ ಅನ್ನು ಆಡ್ ಮಾಡ್ತಾ ಇದ್ರೆ ನನಗೆ -1 ಸಿಗ್ತಾ ಇರಬೇಕು. ಸೊ ಈ ತರ ಯಾವ ನಂಬರ್ ಇದೆ ಅಂತ ನೀವು ಥಿಂಕ್ ಮಾಡ್ತಾ ಹೋಗಿ. ಸೊ ಇವಾಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಸೊ ನೀವು ಹೆಂಗ್ ಥಿಂಕ್ ಮಾಡೋದು ಅಂತಂದ್ರೆ ಸೊ ನೀವು 12 ನ ನೀವು ಹೆಂಗ್ ಬರ್ಕೊಬಹುದು, ಸೊ 2 × 6 ಅಂತ ಬರ್ಕೊಬಹುದು. ನೆಕ್ಸ್ಟ್ ಬಂದ್ಬಿಟ್ಟು
4 ಇಂಟು 3 ಅಂತ ಬರ್ಕೊಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು 12 ಇಂಟು 1 ಅಂತ ಬರ್ಕೊಬಹುದು, ಮತ್ತೆ 1 ಇಂಟು 12 ಅಂತ ಬರ್ಕೊಬಹುದು. ಸೊ ಇವಾಗ ನೀವು ನೋಡಿ, ಸೊ ಇವಾಗ 6 ಇಂಟು 2 ನಾವು ತಗೊಂಡ್ರೆ, ಸೊ ಇವಾಗ 6 ಮತ್ತೆ 2 ತಗೊಂಡ್ರೆ, ಸೊ 6 2 ಪ್ಲಸ್ 12 ಆಗ್ತಾ ಇದೆ. ಬಟ್ ನನಗೆ ಮೈನಸ್ ಬೇಕು, ಸೊ ಅದಕ್ಕೆ ನಾನು ಯಾವ್ದೋ ಒಂದು ಮೈನಸ್ ತಗೊಂತೀನಿ. ಸೊ -6 2 ಅಂತ ತಗೊಂತೀನಿ. ಸೊ -6 ಇಂಟು 2 -12 ಆಯ್ತು. ಬಟ್ -6 ಪ್ಲಸ್ 2 ನಾನು ಆಡ್ ಮಾಡಿದ್ರೆ ನನಗೆ -1 ಸಿಗ್ತಾ ಇಲ್ಲ, -4 ಸಿಗ್ತಾ ಇದೆ. ಸೊ ನನಗೆ ಫಸ್ಟ್ ಕೇಸ್ ನಾನು ತಗೊಳಕ್ಕಾಗಲ್ಲ. ಸೊ ಇವಾಗ ಸೆಕೆಂಡ್ ಪಾಸಿಬಲ್ ಕೇಸ್ ತಗೊಳ್ಳೋಣ. ಸೊ 4 ಮತ್ತೆ 3, ಸೊ 4 3 12 ಆಗುತ್ತೆ. ಬಟ್ ಪ್ಲಸ್ 12 ಬೇಡ, ನನಗೆ -12 ಬೇಕು. ಸೊ ಅದಕ್ಕೆ ಒಂದಕ್ಕೆ ಮೈನಸ್ ಸೈನ್ ಕೊಡ್ತೀನಿ. ಸೊ -4 ಕೊಡ್ತೀನಿ. ಸೊ -4 ಇಂಟು -3 -12 ಆಯ್ತು. ಇವಾಗ -4 ಪ್ಲಸ್ 3 -1. ಸೊ ಈ ಪಾಸಿಬಲ್ ಕೇಸ್ ನಾನು ತಗೊಬಹುದು. ಸೊ ಈ ತರ ನೀವು ಚೂಸ್ ಮಾಡ್ತಾ ಹೋಗ್ಬೇಕಾದ್ರೆ, ಅಂಡ್ ಸೈನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೈನಸ್ ಸೈನ್ 4 ಗೆ ಹಾಕ್ದೆ ಅಂತಂದ್ರೆ, ಸೊ ಇವಾಗ ನೀವು 4 ನ 3 ಗೆ ಹಾಕ್ಬಿಟ್ರೆ, ಸೊ 4 ಇಂಟು -3 -12 ಸಿಗ್ತಾ ಇರುತ್ತೆ. ಸೊ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಸೇಮ್ ನಂಬರ್ ಸಿಗ್ತಾ ಇರುತ್ತೆ. ಬಟ್ 4 - 3 +1 ಸಿಗ್ತಾ ಇರುತ್ತೆ. ಬಟ್ ನಮಗೆ ಬೇಕಾಗಿರೋ ನಂಬರ್ -1. ಸೊ ಅದಕ್ಕೆ ನಾವಿಲ್ಲಿ ಸೈನ್ ನಾವು 4 ಕೊಟ್ಟಿದ್ದೀವಿ. ಸೊ ಸೈನ್ ನೀವು ಚೂಸ್ ಮಾಡ್ತಾ ಇರಬೇಕು ಡಿಪೆಂಡಿಂಗ್ ಅಪಾನ್ ನಿಮಗೆ ಯಾವ ನಂಬರ್, ನಿಮಗೆ ಯಾವ ತರ ನಂಬರ್ ಬೇಕಾಗಿದೆ ಅಂತ. ಸೊ ನೆಕ್ಸ್ಟ್ ನೀವು 12 ಇಂಟು 1 ಹಾಕೋದು ನೋಡಬಹುದು, ಅದಕ್ಕೂ ಪಾಸಿಬಲ್ ಕೇಸ್ ಸಿಗ್ತಾರಲ್ಲ. ಮತ್ತೆ 1 ಇಂಟು 12 ಸಿಗ್ತಾರಲ್ಲ. ಅಂದ್ರೆ 1 ಇಂಟು 12 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ -12 ಸಿಗ್ಬೋದು. ಬಟ್ ನೀವು ಅದೆರಡು ಆಡ್ ಮಾಡಿದ್ರೆ, ಸೊ 12 + 1 13 ಸಿಗ್ತಾ ಇರುತ್ತೆ, ಅಥವಾ 12 - 1 11 ಸಿಗ್ತಾ ಇರುತ್ತೆ. ಸೊ ನಿಮಗೆ -1 ಸಿಗ್ತಾರಲ್ಲ. ಸೊ ನಿಮಗೆ ಇವಾಗ -4 -3 ಎರಡು ನಂಬರ್ ಸಿಕ್ಕಿದೆ. ಸೊ ಇವಾಗ ನಾನು ಬರ್ಕೊಳ್ಳೋದಾದ್ರೆ, ಸೊ 6x². ಸೊ ಈ -1x ನಾನು ಹೆಂಗ್ ಬರ್ಕೊಂತೀನಿ? ಸೊ ನಾನು +3x - 4x - 2 0 ಫಾರ್ಮ್ ಅಲ್ಲಿ ಬರ್ಕೊಂತೀನಿ. ಸೊ ನಿಮಗೆ ಗೊತ್ತಾಯ್ತು ಈ ಮಿಡಲ್ ಟರ್ಮ್ ನ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂತ. ಸೊ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕಾನ್ಸ್ಟೆಂಟ್ ಸಿಗ್ತಾ ಇರಬೇಕು, ಮತ್ತೆ ಎರಡು ನಂಬರ್ ಆಡ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಸಿಗ್ತಾ ಇರಬೇಕು. ಈ ತರ ನಂಬರ್ಸ್ ನೀವು ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕು. ಇವಾಗ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿದೀವಿ. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗೋಣ. ಸೊ ಇವಾಗ ಈ ಎರಡು ಟರ್ಮ್ ಅನ್ನು ನೀವು ನೋಡೋದಾದ್ರೆ, ಸೊ ಈ ಎರಡು ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ ಅಂತಂದ್ರೆ, ಸೊ 3x ಕಾಮನ್ ಇದೆ. ಸೊ ಹೆಂಗ್ 3x? ಸೊ ನೀವು ನೋಡಬಹುದು ಇಲ್ಲಿ 6x² ನ ನೀವು ಹೆಂಗ್ ಬರ್ಕೊಬಹುದು ಅಂತಂದ್ರೆ, ಸೊ 3 ಇಂಟು 2x² ಅಂತ ಬರ್ಕೊಬಹುದು, ಅಥವಾ 3x ಇಂಟು 2x ಅಂತ ಬರ್ಕೊಬಹುದು. ಪ್ಲಸ್ ಇಲ್ಲಿ ಏನಿದೆ 3x ಇದೆ. ಸೊ ನೀವು ನೋಡಬಹುದು 3x ಎರಡು ಕಾಮನ್ ಇದೆ. ಸೊ ಅದಕ್ಕೆ ನಾನು 3x ಕಾಮನ್ ತಗೊಂಡ್ರೆ, ಸೊ ಮಿಕ್ಕಿರೋದು ನನಗೆ ಏನು? ಸೊ 2x + 1. ಸೊ ನೆಕ್ಸ್ಟ್ ಸಿಮಿಲರ್ಲಿ ನಾವಿಲ್ಲಿ ಈ ಎರಡು ಟರ್ಮ್ ನೋಡೋದಾದ್ರೆ, ಸೊ -4x - 2. ಸೊ ಇದೆರಡಲ್ಲೂ -2 ಕಾಮನ್ ಇದೆ. ಸೊ ಹೆಂಗೆ -2 ತಗೋದಾಯ್ತು ಅಂತಂದ್ರೆ, ಸೊ ಈ -4 ನೀವು ಹೆಂಗ್ ಬರ್ಕೊಬಹುದು? ಸೊ -2 ಇಂಟು 2x - 2. ಸೊ ಇದನ್ನ -4x ನಾನು -2 ಇಂಟು +2x ಅಂತ ಬರ್ಕೊಬಹುದು. ಸೊ ಇವಾಗ ನಾನು ಏನ್ ಮಾಡ್ಬೋದು ಅಂತ ಅಂದ್ರೆ, ಸೊ ಈ -2, ಸೊ ಇದೆರಡು -2 ಕಾಮನ್ ತಗೊಂಡ್ರೆ, ಸೊ ಇವಾಗ ನೀವು ನೋಡಬಹುದು ಎರಡು -2 ಕಾಮನ್ ಇದೆ. ಸೊ ನಾವು ಇವಾಗ ಎರಡು -2 ಕಾಮನ್ ತಗೊಂಡ್ರೆ, ಸೊ ಮಿಕ್ಕಿರೋದು ಇದರಲ್ಲಿ 2x + 1 = 0. ಅಥವಾ ನೀವು ಇದನ್ನೇ ಮಲ್ಟಿಪ್ಲೈ ಮಾಡ್ಬಿಟ್ಟು ನೋಡಬಹುದು, ನಿಮ್ಗೆ ಇದೇ ಸಿಗ್ತಾ ಇರುತ್ತೆ. ಸೊ -2 ಇಂಟು -2 +2x - 4x -2 ಇಂಟು +1 -2. ಸೊ ನಿಮ್ಗೆ ರಿವರ್ಸ್ ಮಾಡ್ಬಿಟ್ಟು ನೀವು ನೋಡಬಹುದು ಹೆಂಗಿದೆ ಅಂತ. ಸೊ ಇವಾಗ ನಾವು ಎರಡು ಟರ್ಮ್ ಸ್ಪ್ಲಿಟ್ ಮಾಡಿದ್ವಿ. ಸೊ ಇವಾಗ ನೀವು ಇದಿಷ್ಟು ಈಕ್ವೇಷನ್ ನೋಡಿದ್ರೆ, ಇವಾಗ 2x + 1 ಮತ್ತೆ 2x + 1 ಎರಡು ಮತ್ತೆ ರಿಪೀಟ್ ಆಗ್ತದೆ. ಸೊ ನಾವು 2x + 1 ಅನ್ನು ಕಾಮನ್ ಆಗಿ ತಗೊಬಹುದು. ಸೊ 2x + 1 ಕಾಮನ್ ತಗೊಂಡ್ರೆ, ಸೊ ಇದರಲ್ಲಿ ಮಿಕ್ಕಿರೋದು 3x ಮತ್ತೆ ಇದರಲ್ಲಿ ಮಿಕ್ಕಿರೋದು -2. ಸೊ 3x - 2 = 0. ಸೊ ನಾವು ಸೆಕೆಂಡ್ ಸ್ಟೆಪ್ ಬಂದಿದ್ದೀವಿ, ಲೀನಿಯರ್ ಫ್ಯಾಕ್ಟರ್ಸ್ ಗೆ ರೆಡ್ಯೂಸ್ ಮಾಡಿದೀವಿ. ಸೊ ಲೀನಿಯರ್ ಫ್ಯಾಕ್ಟರ್ ರೆಡ್ಯೂಸ್ ಮಾಡಿದ್ಮೇಲೆ ಫಸ್ಟ್ ಒಂದನ್ನ ಈಕ್ವಲ್ ಟು 0 ಮಾಡಿ, ಇದನ್ನ ಈಕ್ವಲ್ ಟು 0 ಮಾಡಿ, ಮತ್ತೆ ಇದನ್ನ ಈಕ್ವಲ್ ಟು 0 ಮಾಡಿ. ಸೊ 0 ಮಾಡಿದ್ಮೇಲೆ ಇವಾಗ ಏನಾಯ್ತು? ಸೊ 2x + 1 = 0, 2x = -1, x = -1/2. ಸಿಮಿಲರ್ಲಿ ಇದನ್ನ ಮಾಡಿದ್ರೆ ನಾವು, ಸೊ 3x - 2 = 0, 3x = 2, x = 2/3. ಸೊ ನೀವು ಇವಾಗ ಇದನ್ನ ವೆರಿಫೈ ಮಾಡ್ಬಿಟ್ಟು ನೋಡಬಹುದು. ಸೊ x = 1/2 ನೀವು ಈ ಈಕ್ವೇಷನ್ ಹಾಕಿದ್ರೆ ನಿಮಗೆ 0 = 0 ಬರ್ತಾ ಇರುತ್ತೆ. ಸಿಮಿಲರ್ಲಿ x = 2/3 ನಾವು ಈ ಈಕ್ವೇಷನ್ ಹಾಕಿದ್ರೆ, ಸೊ 0 = 0 ಬರ್ತಾ ಇದೆ. ಸೊ 0 = 0 ಬಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ. ಅಂದ್ರೆ x = 2/3 is ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ x = 4 ಬಂತು ಅಂತ ಅನ್ಕೊಳ್ಳೋಣ. ಸೊ ನೀವು ಏನೋ ಕ್ಯಾಲ್ಕುಲೇಷನ್ ತಪ್ಪು ಮಾಡಿದ್ದೀರಾ, ಸೊ x = 2/3 ಬಂದ್ಬಿಟ್ಟು ನಿಮಗೆ 4 ಬಂದ್ಬಿಡ್ತು. ಸೊ ನಿಮ್ಗೆ ಇವಾಗ ವೆರಿಫೈ ಮಾಡಬೇಕು, ಸೊ ಇವಾಗ 4 ಅದು ಸೊಲ್ಯೂಷನ್ ಇಲ್ವಾ ಅಂತ. ಸೊ ಹೆಂಗ್ ವೆರಿಫೈ ಮಾಡೋದು ಅಂತಂದ್ರೆ, ನಿಮ್ಗೆ ಏನ್ ವ್ಯಾಲ್ಯೂ ಸಿಕ್ಕಿರುತ್ತೆ, ಸೊ ಫಾರ್ 4 ನ ಎಕ್ಸೆಲ್ ಇದೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನಿಮ್ಗೆ 0 = 0 ಬಂದ್ರೆ ಆನ್ಸರ್ ಕರೆಕ್ಟ್ ಆಗಿದೆ ಅಂತ, ನಿಮ್ಗೆ 0 ≠ 0 ಬಂದ್ರೆ ಅದು ಆನ್ಸರ್ ನಾಟ್ ಕರೆಕ್ಟ್ ಅಂತ. ಸೊ ಇವಾಗ ಈ x = 1/2 ಏನಿದೆ, ಇದು ಇಸ್ ಅ ಸೊಲ್ಯೂಷನ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್, ಅಥವಾ ಇಸ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಅಥವಾ x = 1/2 ಸ್ಯಾಟಿಸ್ಫೈ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ನಾವು ಕಲಿತಾ ಇರ್ತೀವಿ. ಸೊ ಫಸ್ಟ್ ನಾನು ಏನ್ ಕಾನ್ಸೆಪ್ಟ್ ಹೇಳಿದೆ, ಸೊ ಇವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನಾವ್ ಹೆಂಗೆ. ಸೊ ನಾನು ಏನಕ್ಕೆ ಅವಾಗಲೇ ನಾನು ನಿಮ್ಗೆ ಅವಾಗಲೇ ಈಸ್ ದ ಸೊಲ್ಯೂಷನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಈಸ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಅಥವಾ ಈ ಸ್ಯಾಟಿಸ್ಫೈ ದ ಈಕ್ವೇಷನ್ ಅಂತ ನಾನು ಹೇಳ್ತಾ ಇದ್ದೆ ಅಂತ. ಸೊ ಈ ತರ ನಾವು ಕ್ವಶ್ಚನ್ ಸಾಲ್ವ್ ಮಾಡ್ತಿದ್ದೀವಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ.
ಸೊ ನೆಕ್ಸ್ಟ್ ಇವಾಗ ನೀವೇನು ನೋಡೋದು, ಸೊ ನನ್ನ ಜೊತೆ ನೀವು 2 ಎಕ್ಸಾಂಪಲ್ ನೋಡಿದ್ರೆ ಹೆಂಗ್ ಸಾಲ್ವ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 5 ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಿಮಿಲರ್ಲಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ 5 ಫಸ್ಟ್ ಈಕ್ವೇಷನ್ ಬರ್ಕೊಂಡ್ಬಿಡಿ. ಫಸ್ಟ್ ಈಕ್ವೇಷನ್ ಬರ್ಕೊಂಡು ಆದ್ಮೇಲೆ ಸೊ ಈಕ್ವೇಷನ್ ಏನ್ ಕೊಟ್ಟಿದ್ದಾರೆ, ಸೊ 3x² ಮೈನಸ್ √2 6x ಪ್ಲಸ್ 2 is equal to 0. ಸೊ ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಫಸ್ಟ್ ನಾವು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಬೇಕು. ಅಂದ್ರೆ ಈ -2√6 ನ ನಾವು ಸ್ಪ್ಲಿಟ್ ಮಾಡಬೇಕು 2 ನಂಬರ್ಸ್ಗೆ. ಆ 2 ನಂಬರ್ ನಾವು ಹೆಂಗ್ ಚೂಸ್ ಮಾಡಬೇಕು ಅಂತಂದ್ರೆ, ಆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಎರಡು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇದೆ. ಆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇರಬೇಕು, ಮತ್ತೆ ಆಡ್ ಮಾಡಿದ್ರೆ -2√6 ಸಿಗ್ತಾ ಇರಬೇಕು. ಸೊ ಹಂಗೆ ನಾನು ನಂಬರ್ಸ್ ಅನ್ನ ಚೂಸ್ ಮಾಡಬೇಕು. ಸೊ ನನಗೆ ಇಲ್ಲೊಂದು ನಂಬರ್ ಬರುತ್ತೆ, ಇಲ್ಲೊಂದು ನಂಬರ್ ಬರುತ್ತೆ. ಆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ +6 ಸಿಗ್ತಾ ಇರಬೇಕು, ಆ 2 ನಂಬರ್ ಆಡ್ ಮಾಡಿದ್ರೆ ನನಗೆ -√6 ಸಿಗ್ತಾ ಇರಬೇಕು. ಸೊ ಇವಾಗ ನಾನು ನಾವು ಹಳೆ ಚಾಪ್ಟರ್ಸ್ ಅಂತ ಪಾಲಿನಾಮಿಯಲ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಹೇಳಿದ್ದೆ ಅನ್ಸುತ್ತೆ. ಸೊ ಏನಪ್ಪಾ ಅದು ಅಂತಂದ್ರೆ, ಸೊ ನಾನು ಇವಾಗ 3 ನ ಹೆಂಗ್ ಬರಿಬಹುದು ನಾನು, ಸೊ √3 × √3 ಅಂತ ನಾನು ಬರ್ಕೊಬಹುದು. ಅಥವಾ ನಾನು 4 ಅನ್ನ ಹೆಂಗ್ ಬರಿಬಹುದು, 4 ಅನ್ನ ನಾನು √4 × √4. ಸಿಮಿಲರ್ಲಿ 5 ಹೆಂಗ್ ಬರಿಬಹುದು, √5 × √5. ಇನ್ ಜನರಲ್ ಯಾವುದೇ ನಂಬರ್ ನಾನು n = √10 × √10 ಅಂತ ನಾನು ಬರ್ಕೊಬಹುದು. ಸೊ ಈ ಕಾನ್ಸೆಪ್ಟ್ ಅನ್ನು ನಾನು ಅಲ್ಲಿ ಹೇಳಿದೆ, ಅಲ್ಲಿ ಯಾವ್ದೋ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ ಬಂದಿತ್ತು. ಸೊ ಅಲ್ಲಿ ನಾನು ಈ ಕ್ವಶನ್ ಅನ್ನ ಹೇಳ್ತಾ ಇದ್ದೆ. ಸೊ ನಿಮಗೆ ಇವಾಗ ಗೊತ್ತಾಗ್ತಾ ಇದೆಯಲ್ಲ ನಾನು ಏನಕ್ಕೆ ಫಸ್ಟ್ ರಿಯಲ್ ನಂಬರ್ಸ್ ಸ್ಟಾರ್ಟ್ ಮಾಡಿದೆ, ಪಾಲಿನಾಮಿಯಲ್ಸ್, ಆಮೇಲೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮಾಡ್ತಿದ್ದೀವಿ ಅಂತ. ಸೊ ಎಲ್ಲದಕ್ಕೂ ಒಂದು ಫ್ಲೋ ಇರುತ್ತೆ. ಸೊ ಅದಕ್ಕೆ ನಾವು ಈ ಫ್ಲೋ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ ಚಾಪ್ಟರ್ಸ್ ನ. ಸೊ ಇವಾಗ n = √10 × √10 ಅಂತ ನಾವು ಬರ್ಕೊಬಹುದು. ಸೊ ಎನಿ ನಂಬರ್ಸ್ಗೆ ಈ ಕಂಡೀಷನ್ ಟ್ರೂ ಆಗಿರುತ್ತೆ. ಸೊ ಇವಾಗ 6 ನಾನು ಹೆಂಗ್ ಬರ್ಕೊಬಹುದು ಅಂತಂದ್ರೆ, ಸೊ ಇವಾಗ ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ, ಸೊ ನನಗೆ 2 ನಂಬರ್ ಬೇಕಾಗಿದೆ. ಆ 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 ಸಿಗ್ತಾ ಇರಬೇಕು, ಅಂಡ್ ಮತ್ತೆ ಆಡ್ ಮಾಡಿದ್ರೆ ನನಗೆ -2√6 ಬೇಕು. ಸೊ 6 ನಾನು ಹೆಂಗ್ ಬರ್ಕೊಬಹುದು, ಸೊ ಒಂದು 6 × 1 ಬರ್ಕೊಬಹುದು, ಇನ್ನೊಂದು 3 × 2 ಅಥವಾ 2 × 3 ಅಥವಾ 1 × 6 ಅಂತ ಬರ್ಕೊಬಹುದು. ಸೊ ಇವಾಗ 1 × 6 ತಗೊಂಡ್ರೆ 1 ನಂಬರ್ 1 ಮತ್ತೆ 6 ತಗೊಂಡ್ರೆ, ಸೊ 1 × 6 6 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಬಟ್ 2 ನಂಬರ್ನ ಆಡ್ ಮಾಡಿದ್ರೆ 6 + 1 7, ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಅದಕ್ಕೆ ನಾನು 1 × 6 ಅಥವಾ 6 × 1 ನಾನು ನೋಡಕ್ ಆಗಲ್ಲ. ನೆಕ್ಸ್ಟ್ 3 × 2 ನಾನು ತಗೊಂಡ್ರೆ, ಸೊ ಇವಾಗ 3 ಮತ್ತೆ 2 2 ನಂಬರ್ ತಗೊಂಡ್ರೆ, ಸೊ 3 × 2 = 6 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ಬಟ್ 3 + 2 ನನಗೆ 5 ಬರ್ತಾ ಇದೆ. ಅಥವಾ ನೀವು ಮೈನಸ್ ತಗೊಂಡ್ರೆ -5 ಬರುತ್ತೆ. ಸೊ ಈ ಕಂಡೀಷನ್ -2√6 ನನಗೆ ಸಿಗಲ್ಲ. ಸೊ ಈ ಕಂಡೀಷನ್ ನೀವು ಸ್ಯಾಟಿಸ್ಫೈ ನೋಡಕ್ಕೆ ಆಗಲ್ಲ. ಸೊ 2 ನಂಬರ್ ನಾನು ಹೆಂಗ್ ಚೂಸ್ ಮಾಡ್ದು ಅಂತ ನಾವು ಕೇಳಿದ್ರೆ, ಸೊ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಸೊ ಈ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ಬೋದು. ಸೊ n = √10 × √10. ಬಿಕಾಸ್ ನೀವು ನೋಡ್ಬೋದು, ನಾನು ಎರಡು ನಂಬರ್ ಆಡ್ ಮಾಡಿದ್ಮೇಲೆ ನನಗೆ ಏನ್ ಸಿಗ್ತಾ ಇರಬೇಕು, ನನಗೆ √6 ಸಿಗ್ಬೇಕು. ಸೊ ನಾನು ಈ ಕಾನ್ಸೆಪ್ಟ್ ಅನ್ನು ಹಾಕ್ಬಿಟ್ಟು ನಾನು ತಗೊಬಹುದು. ಅಂದ್ರೆ ನಾನು 2 ನಂಬರ್ ಯಾವ್ದಪ್ಪ ಆಗಿರುತ್ತೆ ಅಂತಂದ್ರೆ, ಸೊ -√6 × -√6 ಆಗಿರುತ್ತೆ. ಸೊ ನೀವು ನೋಡ್ಬೋದು, -√6 × -√6 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ +6 ಸಿಗ್ತಾ ಇರುತ್ತೆ. ಬಿಕಾಸ್ √6 × √6 -√6 × -√6 -6 ಆಗಿರುತ್ತೆ. ಸೊ +6 is equal to -√6 × -√6. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, √6 × √6 6 ಆಗಿರುತ್ತೆ. ಅಂಡ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಸೊ ಇವಾಗ -√6 -√6 ಅಂತ ಇದೆ. ಈ 2 ನಂಬರ್ ನೀವು ಆಡ್ ಮಾಡಿದ್ರೆ, ಸೊ ಇಲ್ಲಿ ಏನಪ್ಪಾ ಇದೆ, ಇಲ್ಲಿ 1 ಏನು ಇಲ್ಲ ಅಂತಂದ್ರೆ 1 ಅಂತ ಅರ್ಥ. ಸೊ ಇದರಲ್ಲಿ ಏನ್ ಕಾಮನ್ ಇದೆ, √6 ಕಾಮನ್ ಇದೆ. ಸೊ ಮೈನಸ್ ಫುಲ್ ತೆಗೆದುಕೊಳ್ಳೋಣ. ಸೊ ಎರಡು √6 ಕಾಮನ್ ಇದೆ. ಸೊ √6 ನಾನು ತಗೊಂಡ್ರೆ ಈಚೆ ಕಡೆ, ಸೊ ಇದರಲ್ಲಿ ಏನ್ ಮಿಕ್ಕಿದೆ -1, ಇದರಲ್ಲಿ ಏನ್ ಮಿಕ್ಕಿದೆ -1. ಸೊ -1 -2 ಆಯ್ತು. ಸೊ ಪ್ಲಸ್ √6 × -2. ಸೊ ಮಲ್ಟಿಪ್ಲೈ ಮಾಡಿದ್ರೆ -2√6. ಸೊ 2 ನಂಬರ್ನ ಆಡ್ ಮಾಡಿದ್ರೆ ನನಗೆ -2√6 ಸಿಗ್ತಾ ಇದೆ. ಸೊ ಹಿಂಗೆ ನೀವು ನಂಬರ್ಸ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಎಕ್ಸ್ಪ್ಲನೇಷನ್ ಫುಲ್ ಡೀಪ್ ಆಗಿ ಮಾಡಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಹಿಂದೆ ಮಾಡಿ ಈ ವಿಡಿಯೋನ ಮತ್ತೆ ನೋಡಿ. ಸೊ ಇವಾಗ ವೇಟ್ ಅನ್ನು ಸ್ಪ್ಲಿಟ್ ಮಾಡಿ ತಗೋಣ. ಸೊ 3x² -√6x -√6x + 2 is equal to 0. ಇವಾಗ ನಾವು ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಅಂತಂದ್ರೆ, ಸೊ ಇವಾಗ √3 ಹೆಂಗಿದೆ ಅಂತಂದ್ರೆ, ಸೊ ಇವಾಗ ಎರಡು ನಾನು ಏನ್ ಕಾಮನ್ ತಗೊಬಹುದು. ಸೊ √3 ಹೆಂಗ್ ಬರ್ಕೋತೀನಿ ಅಂತಂದ್ರೆ, ಸೊ ಫಸ್ಟ್ ನಾನು ಬರ್ಕೊಂಡ್ಬಿಡ್ತೀನಿ, ಆಮೇಲೆ ನೀವು ಇದನ್ನ ಹೆಂಗೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ನೀವು ಇದನ್ನ ನೋಡ್ಬಿಡಿ. ಸೊ 3x² ಹೆಂಗ್ ಬರ್ಕೊಂತೀನಿ ಅಂತಂದ್ರೆ, ಸೊ √3x ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂತೀನಿ. ಮೈನಸ್ √6 ನ ಹೆಂಗ್ ಬರ್ಕೊಂತೀನಿ ಅಂತಂದ್ರೆ ನಾನು, ಸೊ √3x × √2 ಅಂತ ಬರ್ಕೊಂತೀನಿ. ಸಿಮಿಲರ್ಲಿ ಇದನ್ನ ನಾನು -√3x × √2 ಅಂತ ಬರ್ಕೊಂತೀನಿ. ಅಂಡ್ ಪ್ಲಸ್ ಈ 2 ನ ಹೆಂಗ್ ಬರ್ಕೊಂತೀನಿ ಅಂತಂದ್ರೆ, ಸೊ √2 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂತೀನಿ is equal to 0. ಸೊ ನಾನು ಏನಕ್ಕೆ ಈ ತರ ಬರ್ಕೊಂಡೆ ಅಂತಂದ್ರೆ, ಸೊ ನಾನು ಏನ್ ಮಾಡ್ಬೇಕು, ಈ ಸ್ಟೆಪ್ ಬಂದ್ಮೇಲೆ ನಾನು ಎರಡು ಕಾಮನ್ ತಗೋಬೇಕು. ಕಾಮನ್ ತಗೊಂಡು ಸೆಕೆಂಡ್ ಸ್ಟೆಪ್ ಹೋಗಬೇಕು, ರಿಡ್ಯೂಸ್ ದೆಮ್ ಇಂಟು ಲೀನಿಯರ್ ಫ್ಯಾಕ್ಟರ್ಸ್ಗೆ. ಸೊ ಈ ತರ ಲೀನಿಯರ್ ಫ್ಯಾಕ್ಟರ್ ರಿಡ್ಯೂಸ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಸೊ ಏನ್ ಮಾಡ್ಬೋದು ಅಂತಂದ್ರೆ, ಸೊ ಎರಡು ಏನ್ ಕಾಮನ್ ಇದೆ ಅಂತಂದ್ರೆ, ಸೊ √6 ನಾನು ಏನ್ ಮಾಡ್ಬೋದು, √3 × √2 ಅಂತ ಬರ್ಕೊಬಹುದು. ಸೊ ಇಲ್ಲಿ ನನಗೆ 3 ಇದೆ. ಸೊ 3 ನಾನು ಹೆಂಗ್ ಬರ್ಕೊಬಹುದು, ಸೊ √3 × √3 ನನಗೆ 3 ಆಗುತ್ತೆ.
ಅದಕ್ಕೆ ನಾನು ಏನ್ ಮಾಡಿದೆ, ಸೊ ರೂಟ್ 3 ದ ಹೋಲ್ ಸ್ಕ್ವೇರ್ ಅಂತ ಮಾಡಿದೆ. ಸೊ ಸ್ಕ್ವೇರ್ ಅಂತ ಅಂದ್ರೆ ಸೊ ಎರಡು ನಮ್ಮಲ್ಲಿ ಮಲ್ಟಿಪ್ಲೈ ಮಾಡಿ, ಸೊ 2 × 2 4 × 4 ಆ ತರ. ಸೊ ಅದಕ್ಕೆ ರೂಟ್ 3 × ರೂಟ್ 3 3 ಆಗುತ್ತೆ. ಸೊ ರೂಟ್ 3 ಅಂತ ಬರ್ಕೊಂಡ್ರೆ ಎರಡು ಇವಾಗ ಕಾಮನ್ ತಗೊಳ್ಳೋದಿದೆ. ಸೊ ಅದಕ್ಕೆ ನಾನು ರೂಟ್ 6 ನ ರೂಟ್ 3 × ರೂಟ್ 2 ಅಂತ ಬರ್ಕೊಂಡೆ, ಅಂಡ್ ಇಲ್ಲಿ 3 ನ ರೂಟ್ 3x ನ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಸೊ ಇವಾಗ ಇದೆರಡಲ್ಲೂ ಇದಿಷ್ಟನ್ನು ನಾನು ರೂಟ್ 3 ಕಾಮನ್ ತಗೊಂಡ್ರೆ, ಸೊ ರೂಟ್ 3x ಕಾಮನ್ ತಗೊಂಡ್ರೆ, ಸೊ ನಾನು ಮಿಕ್ಕಿರೋದು ರೂಟ್ 3x ಮೈನಸ್ ರೂಟ್ 2. ಸೊ ರೂಟ್ 3x ಕಾಮನ್ ತಗೊಂಡ್ರೆ ಫಸ್ಟ್ ಅಲ್ಲಿ ಏನ್ ಮಿಕ್ಕಿದೆ, ಒಂದು ರೂಟ್ 3x ಮಿಕ್ಕಿದೆ, ಮೈನಸ್ ಮೈನಸ್ ಅದಂಗೆ ಇದೆ. ಸೊ ಇದು ಇಷ್ಟರಲ್ಲೂ ಏನ್ ಮಿಕ್ಕಿದೆ ಅಂತಂದ್ರೆ, ಸೊ ರೂಟ್ 3x ತಗೊಂಡ್ಬಿಟ್ಟಿದ್ದೀನಿ, ಮಿಕ್ಕಿರೋದು ರೂಟ್ 2. ಸೊ ಸಿಮಿಲರ್ಲಿ ನಾನು ಇದಿಷ್ಟರಲ್ಲೂ ನಾನು ಏನ್ ಕಾಮನ್ ತಗೊಬಹುದು, ಸೊ ನಾನು ಮೈನಸ್ ರೂಟ್ 2 ಕಾಮನ್ ತಗೊಬಹುದು. ಸೊ ರೂಟ್ 2 ಕಾಮನ್ ತಗೊಂಡ್ರೆ, ಸೊ ಇದರಲ್ಲಿ ಮಿಕ್ಕಿರೋದೇನು, ಸೊ ರೂಟ್ 3x. ಸೊ ನೆಕ್ಸ್ಟ್ ಮೈನಸ್ ಇದ್ರಲ್ಲಿ ಮಿಕ್ಕಿರೋದು ಇನ್ನೊಂದು ರೂಟ್ ಇಸ್ ಈಕ್ವಲ್ ಟು 0. ಸೊ ಇವಾಗ ರೂಟ್ 3x ಮೈನಸ್ 2 ರೂಟ್ 3x ಮೈನಸ್ 2 ಎರಡಲ್ಲೂ ಕಾಮನ್ ಇದೆ. ಸೊ ಇದನ್ನ ಕಾಮನ್ ತಗೊಂಡ್ರೆ ನಾನು, ಸೊ ರೂಟ್ 3x ಮೈನಸ್ ರೂಟ್ 2 ಕಾಮನ್ ತಗೊಂಡ್ರೆ, ಸೊ ಮಿಕ್ಕಿರೋದು ನನಗೆ ರೂಟ್ 3x ಮೈನಸ್ ರೂಟ್ 2 ಇಸ್ ಈಕ್ವಲ್ ಟು 0. ಸೊ ನೀವು ನೋಡಬಹುದು ಎರಡು ಲೀನಿಯರ್ ಫ್ಯಾಕ್ಟರ್ಸ್ ಸೇಮ್ ಇದೆ. ಅಂದ್ರೆ ಇದು ರೂಟ್ 3 ಮೈನಸ್ ರೂಟ್ 3x ಮೈನಸ್ 2 ಇದೆ, ಇದು ರೂಟ್ 3x ಮೈನಸ್ ರೂಟ್ 2 ಇದೆ. ಎರಡು ಈಕ್ವೇಟ್ ಆಗಿದೆ. ಸೊ ಎರಡು ಈಕ್ವೇಟ್ ಮಾಡೋಣ 0ಗೆ. ಸೊ ಸೇಮ್ ಆನ್ಸರ್ ಬರುತ್ತೆ. ಸೊ ರೂಟ್ 3x ಮೈನಸ್ ರೂಟ್ 2 ಇಸ್ ಈಕ್ವಲ್ ಟು 0, ರೂಟ್ 3x ಇಸ್ ಈಕ್ವಲ್ ಟು ರೂಟ್ 2, x ಇಸ್ ಈಕ್ವಲ್ ಟು ರೂಟ್ 2 ಬೈ ರೂಟ್ 3. ಅಥವಾ ನೀವು ಇದನ್ನ ಹೋಲ್ ಆಗಿ ಹಿಂಗೆ ಬರ್ಕೊಬಹುದು, ರೂಟ್ 2 ಬೈ 3 ಅಂತ ನೀವು ಬರ್ಕೊಬಹುದು. ಸಿಮಿಲರ್ಲಿ ಇದನ್ನ ಮಾಡಿದ್ರು ನಿಮಗೆ ಸೇಮ್ ಆನ್ಸರ್ ಸಿಗ್ತಾ ಇರುತ್ತೆ, ಬಿಕಾಸ್ ಎರಡು ಸೇಮೇ ರೂಟ್. ಸೊ ಆನ್ಸರ್ ಏನ್ ಸಿಗ್ತಾ ಇರುತ್ತೆ, ಸೊ x ಇಸ್ ಈಕ್ವಲ್ ಟು ರೂಟ್ ಆಫ್ 2 ಬೈ 3 ರೂಟ್ ಆಫ್ 2 ಬೈ 3. ಸೊ ಇದು ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಒಂದು ಪಾಯಿಂಟ್ ನಾನು ಹೇಳಿರ್ತೀನಿ. ಸೊ ನಿಮಗೆ ಎರಡು ರೂಟ್ಸ್ ನಿಮಗೆ ಸೇಮ್ ಬರ್ತಾ ಇದೆ. ಸೊ ಎರಡು ರೂಟ್ಸ್ ಸೇಮ್ ಕೂಡ ಆಗಿರ್ಬೋದು, ಎರಡು ರೂಟ್ಸ್ ಡಿಫ್ರೆಂಟ್ ಕೂಡ ಆಗಿರ್ಬೋದು, ಅಥವಾ ನಿಮಗೆ ರೂಟ್ಸ್ ಸಿಗದೆ ಇರ್ಬೋದು. ಸೊ ಇದು ನಾವು ನೆಕ್ಸ್ಟ್ ವಿಡಿಯೋ ನೋಡುತ್ತೀವಿ. ಅಂದ್ರೆ ಕಂಪ್ಯೂಟಿಂಗ್ ಸ್ಕ್ವೇರ್ ಮೆಥಡ್ ನೋಡಾದ್ಮೇಲೆ ನಾವು ಇನ್ನೊಂದು ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಬರ್ತಾ ಇರುತ್ತೆ, ಅಲ್ಲಿ ಡಿಸ್ಕ್ರಿಮಿನೆಂಟ್ ಅನ್ನೋದನ್ನ ನೋಡ್ತಾ ಇರ್ತೀವಿ ಏನು ಅಂತ. ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಯಾವ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎರಡು ರೂಟ್ ಈಕ್ವಲ್ ಬರುತ್ತೆ, ಅಂತ ಯಾವ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಎರಡು ರೂಟ್ ಈಕ್ವಲ್ ಬರಲ್ಲ. ಸೊ ಇದಾದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಜಸ್ಟ್ ಹೆಂಗೆ ಸಾಲ್ವ್ ಮಾಡುದು ಅಂತ ನೀವು ನೋಡ್ತಾ ಇರಿ. ಸೊ ಇವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗೆ ಸಾಲ್ವ್ ಮಾಡುದು ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ನಾವು ನೋಡಿದೀವಿ. ಸೊ ವಿಡಿಯೋಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸೊ ವಿಡಿಯೋನ ಪಾಸ್ ಮಾಡಿ ಮತ್ತೆ ಹಿಂದೆಗಡೆ ನೋಡಿ. ನಾವು 3 ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಸೊ ಈ 3 ಎಕ್ಸಾಂಪಲ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಾವು ಏನ್ ಕಲಿತೀವಿ ಅಂತಂದ್ರೆ, ಸೊ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.